ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾಗರ ಪಂಚಮಿ ಹಬ್ಬನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಈ ನಾಗರ ಪಂಚಮಿ ಹಬ್ಬದ ದಿನಾನೇ ನಾವು ಮಂಗಳಗೌರಿ ವ್ರತನೂ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೆಲ್ಲ ನಿಮ್ಮ ಮನೇಲಿ ನಾಗರ ಪಂಚಮಿ ಹಬ್ಬನೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ನಾಗಪ್ಪನಿಗೆ ಎಡೆ ಮಾಡೋದಕ್ಕೆ ನಾವು ಕಡಲೆ ಉಂಡೆ, ಶೇಂಗಾ ಉಂಡೆ, ಎಳ್ಳುಂಡೆನ ತಯಾರಿಸ್ಕೊಂಡಿದ್ವಿ ಮನೇಲಿ. ಈ ಉಂಡೆಗಳನ್ನ ನಾವು ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಶೇಂಗಾ ಉಂಡೆ, ಎಳ್ಳುಂಡೆ ಮತ್ತೆ ಕಡಲೆ ಉಂಡೆ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನೋಡಿ, ನಾನು ಒಂದ್ 2 kg ಆಗಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ. 2 kg ಆಗಷ್ಟು ನಾನು ಶೇಂಗಾ ಬೀಜನ ತಗೊಂಡಿದ್ದೀನಿ. ಈ ಬಿಳಿ ಎಳ್ಳನ್ನು ಮತ್ತೆ ಶೇಂಗಾನು ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಮೀನ್ಸ್ ಇದನ್ನ ಹುರ್ಕೊಂಡ್ಬಿಟ್ಟು ಬೀಜ ಅದರಲ್ಲಿರೋ ಸಿಪ್ಪೆ ಎಲ್ಲ ತೆಗೆದು ನೋಡಿ, ಈ ತರ ಬೀಜ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಮೀನ್ಸ್ ಈ ತರ ಬೇಳೆ ಮಾಡಿ ಇಟ್ಕೊಬೇಕು. ಆಮೇಲೆ ಇದನ್ನು ಅಷ್ಟೇ ನಾವು ಚೆನ್ನಾಗಿ ಕಲರ್ ಚೇಂಜ್ ಆಗಲಿವರೆಗೂ ನೋಡಿ, ಸ್ವಲ್ಪ ಕೆಂಪು ಬಣ್ಣ ಬಂದಿದೆ, ಈ ತರ ಬಣ್ಣ ಬರಲಿವರೆಗೂ ನಾವು ಚೆನ್ನಾಗಿ ಇದನ್ನ ಹುರ್ಕೊಬೇಕು. ಇವೆರಡನ್ನು ಇದು 2 kg ತಗೊಂಡಿದ್ದೀನಿ. ಶೇಂಗಾ ಬೀಜನ 2 kg ತಗೊಂಡಿದ್ದೀನಿ. ಮತ್ತೆ ಬಿಳಿ ಎಳ್ಳನ್ನ 2 kg ತಗೊಂಡಿದ್ದೀನಿ. ಮತ್ತೆ ಕಡಲೆನ ಅರ್ಧ kg ತಗೊಂಡಿದ್ದೀನಿ. ಇದನ್ನೇನು ಹುರ್ಕೊಳ್ಳೋಂಗಿಲ್ಲ, ಹಾಗೇನೆ ಯೂಸ್ ಮಾಡ್ಬೋದು. ಆಮೇಲೆ ಈ ಬೌಲಲ್ಲಿ ಒಂದು ಫುಲ್ ಬೌಲ್ ಆಗಷ್ಟು ನಾನು ಒಣ ಕೊಬ್ಬರಿನ ಈ ತರ ತುರಿದಿಟ್ಕೊಂಡಿದ್ದೀನಿ. ಇದು ಏಲಕ್ಕಿ ಪುಡಿ, ಒಂದು ಬೌಲ್ ಫುಲ್ ಆಗಷ್ಟು ನಾನು ಏಲಕ್ಕಿ ಪುಡಿ ತಗೊಂಡಿದ್ದೀನಿ. ಈ ಬೌಲಲ್ಲಿ ಒಂದು ಅರ್ಧ ಬೌಲ್ ಆಗಷ್ಟು ನಾನು ಗಸಗಸೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು 3.5 kg ಆಗಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ ಪಾಕ ಮಾಡೋದಕ್ಕೆ. ಇಷ್ಟು ಉಂಡೆ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ. ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಫಸ್ಟ್ ನಾನು ಕಡಲೆ ತಗೊಂಡಿದ್ದೀನಿ. ಕಡಲೆನ ಒಂದು ಮಿಕ್ಸಿ ಮಾಡ್ಕೊಂಡ್ ಬರ್ಬೇಕು. ಫೈನ್ ಆಗಿ ಪೌಡರ್ ಮಾಡ್ಕೊಬೇಕು ಇದನ್ನ. ಅದಕ್ಕೆ ನಾನೊಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ. ಇದಕ್ಕೆ ಕಡಲೆನ ಹಾಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫೈನ್ ಆಗಿ ಪೌಡರ್ ಮಾಡ್ಕೊಂಡ್ ಬರ್ಬೇಕು. ನೋಡಿ, ಇಷ್ಟಿಷ್ಟು ಹಾಕೊಂಡ್ಬಿಟ್ಟು ನಾನು ಫೈನ್ ಆಗಿ ಪೌಡರ್ ಮಾಡ್ಕೊಂಡ್ ಬರ್ತೀನಿ. ನೋಡಿ, ಇಷ್ಟು ಫೈನ್ ಆಗಿ ಪೌಡರ್ ಆಗ್ಬೇಕು. ಇದನ್ನ ನಾನೀಗ ಒಂದು ಬಾಕ್ಸಿಗೆ ಹಾಕೋತೀನಿ. ಇದೇ ತರನೇ ನಾನು ಇವೆಲ್ಲ ಕಡಲೆನೂ ಹಾಕೊಂಡ್ಬಿಟ್ಟು ಫುಲ್ ಫೈನ್ ಆಗಿ ಪೌಡರ್ ಮಾಡ್ಕೊಂಡ್ ಬರ್ತೀನಿ. ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ಬಿಟ್ಟು ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟಿಷ್ಟು ಹಾಕೊಂಡ್ಬಿಟ್ಟು ಇದೇ ತರ ನಾವು ಫೈನ್ ಆಗಿ ಪೌಡರ್ ಮಾಡ್ಕೊಬೇಕು. ಈ ತರ ಫೈನ್ ಆಗಿ ಪೌಡರ್ ಮಾಡ್ಕೊಂಡ್ಬಿಟ್ಟು ಹಾಕೊಳ್ಳೋಣ. ನೋಡಿ, ನಾನು ಎಲ್ಲಾನು ಪೌಡರ್ ಮಾಡ್ಕೊಂಡ್ಬಿಟ್ಟು ಕಡಲೆನ ಇದೊಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾವೀಗ ಬೆಲ್ಲದ ಪಾಕ ಮಾಡ್ಕೊಬೇಕು. ಅದಕ್ಕೆ ನಾನೀಗ ಈ ಕಪ್ಪಲ್ಲಿ 1 ಕಪ್ ಫುಲ್ ಆಗಷ್ಟು ನೀರನ್ನ ಹಾಕೋತೀನಿ. ಇದಕ್ಕೆ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಇವಾಗ ಪಾಕ ಮಾಡ್ಕೊಳ್ಳೋದಕ್ಕೆ ಇಡೋಣ. ಗ್ಯಾಸ್ ಮೇಲೆ ಮಾಡ್ಕೊಳ್ಳೋಣ. ಇದೊಂದು 5ರಿಂದ 10 ನಿಮಿಷನಾದ್ರೂ ಬೇಕು ಪಾಕ ಆಗೋದಕ್ಕೆ. ಹೀಗೆ ಸ್ಟವ್ ಆನ್ ಮಾಡ್ಬಿಟ್ಟು ನಾನು ಪಾತ್ರೆನ ಪಾಕ ಆಗೋದಕ್ಕೆ ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಪಾಕ ಎಲ್ಲ ರೆಡಿ ಆಗ್ತಾ ಇದೆ. ಇದೆಲ್ಲ ಫುಲ್ ಬೆಲ್ಲ ಎಲ್ಲ ಕರಗಬೇಕು. ಒಂದು 5ರಿಂದ 10 ನಿಮಿಷ ಅಂತೂ ಬೇಕಿದು ಪಾಕ ಆಗೋಕೆ. ಪಾಕ ಆಗುವಷ್ಟರಲ್ಲಿ ನಾವು ಈ ಕಡೆ ನೋಡಿ, ಈ ಎಳ್ಳನ್ನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ವಾ, ಅದನ್ನ ನಾನು ಉಂಡೆ ಕಟ್ಟಕ್ಕೆಲ್ಲ ರೆಡಿ ಮಾಡ್ಕೋತೀನಿ. ಕೊಬ್ಬರಿ ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇಷ್ಟು ಕೊಬ್ಬರಿ ಹಾಕೊಬೇಕು. ಸ್ವಲ್ಪ ನಾವು ಇದು ಪುಡಿ ಮಾಡ್ಕೊಂಡಿದೀವಲ್ವಾ, ಏಲಕ್ಕಿ ಪುಡಿ, ಅದನ್ನ ಸ್ವಲ್ಪ ಹಾಕೊಳ್ಳೋಣ. ಗಸಗಸೆ ಪುಡಿನ ಹಾಕೊಳ್ಳೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹೀಗೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಾವು ನೆಕ್ಸ್ಟ್ ಪಾಕ ರೆಡಿ ಆದ ತಕ್ಷಣ ಪಾಕ ಹಾಕ್ಬಿಟ್ಟು ಉಂಡೆ ಕಟ್ಟಕ್ ಈಸಿ ಆಗುತ್ತೆ. ನೋಡಿ, ಕೊಬ್ಬರಿ ಮತ್ತೆ ಏಲಕ್ಕಿ ಪುಡಿ, ಗಸಗಸೆನೆಲ್ಲ ಹಾಕಿರೋದನ್ನೆಲ್ಲ ನಾವು ಈ ತರ ನೀಟಾಗಿ 2 ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ತರ ಮಿಕ್ಸ್ ಮಾಡ್ಬಿಟ್ಟು ಎತ್ತಿಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಪಾಕ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈಗ 1/4 ಭಾಗ ಇದು ಪಾಕ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಇದು ಚೆನ್ನಾಗಿ ಕುದಿಲಿ. ಶೇಂಗಾನ ನಾನೀಗ ಪೌಡರ್ ಮಾಡ್ಕೊಂಡಿದ್ದೀನಲ್ವಾ, ಅದನ್ನ ನಾನೀಗ ಪರಾತಕ್ಕೆ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಕೊಬ್ಬರಿ ಸೇರಿಸ್ಕೊತೀನಿ. ಗಸಗಸೆ, ಏಲಕ್ಕಿ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಳ್ಳುಂಡೆಗೆ ಹೆಂಗ್ ರೆಡಿ ಮಾಡ್ಕೊಂಡ್ವಲ್ವಾ, ಅದೇ ತರನೇ ನಾವೀಗ ಶೇಂಗಾ ಉಂಡೆಗೆ ರೆಡಿ ಮಾಡ್ಕೊತಿದೀವಿ. ಪಾಕ ಆಗುವಷ್ಟರಲ್ಲಿ 2 ಕೂಡ ಆಗ್ಬಿಡುತ್ತೆ ಬೇಗನೆ.
ಎರಡು ರೆಡಿ ಮಾಡ್ಕೊಂಡಿದ್ರೆ ನಾವು ಪಾಕ ಹಾಕೊಂಡ್ಬಿಟ್ಟು ಜಸ್ಟ್ ಉಂಡೆ ಮಾಡ್ಕೊಳ್ಳೋದಿರುತ್ತೆ. ತುಂಬಾ ಬೇಗನೆ ಆಗ್ಬಿಡುತ್ತೆ ಎರಡನ್ನೂ ಬೇಗ ಮಾಡಿ ಇಟ್ಕೊಂಡ್ರೆ. ನೋಡಿ ಇವಾಗ ನಾವು ಹೆಂಗೆ ಶೇಂಗಾ ಉಂಡೆಗೆಲ್ಲ ಮಾಡ್ಕೊಂಡ್ ಬಂದ್ವಿ, ರೆಡಿ ಮಾಡ್ಕೊಂಡ್ವಲ್ಲ, ಅದೇ ತರ ನಾವೀಗ ಕಡಲೆ ಉಂಡೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನೀಗ ಕೊಬ್ಬರಿ ಹಾಕೋತೀನಿ, ಗಸಗಸೆ, ಎಳ್ಳು ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಸಹ ನಾವು ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ. ನೋಡಿ ಇವಾಗ ನಾನು ಫ್ಲೇಮ್ ನ ಆಫ್ ಮಾಡ್ಕೊಂಡಿದೀನಿ. ಬೆಲ್ಲ ಪಾಕ ರೆಡಿ ಆಗಿದೆ. ಇದು ರೆಡಿ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗಂದ್ರೆ, ಒಂದು ಬೌಲಿಗೆ ನೀರ್ ಹಾಕೊಂಡ್ಬಿಟ್ಟು ಸ್ವಲ್ಪ ಈ ಪಾಕನ ನೀರೊಳಗಡೆ ಸೇರ್ಸ್ಕೊಂಡ್ಬಿಟ್ಟು ಈ ತರ ಉಂಡೆ ಆಗುತ್ತೆ. ಇದರ ಉಂಡೆ ಆಗಿದ್ರೆ ಪಾಕ ರೆಡಿ ಆಗಿದೆ ಅಂತ ಅರ್ಥ. ಪಾಕ ರೆಡಿ ಆಗಿದೆ, ಅದನ್ನ ನಾನೀಗ ಎಳ್ಳುಂಡೆಗೆ ಸೇರ್ಸ್ಕೊತೀನಿ. ಫಸ್ಟ್ ನಾವು ಎಳ್ಳುಂಡೆ ಮಾಡ್ಕೊಂತಿದೀವಿ, ಅದಕ್ಕೆ ಈಗ ಪಾಕ ಸೇರ್ಸ್ಕೊತೀನಿ. ನಾನು ಮತ್ತೆ ನಮ್ಮ ಅಜ್ಜಿ ಸೇರ್ಕೊಂಡ್ಬಿಟ್ಟು ಇಬ್ರು ಉಂಡೆ ಮಾಡ್ತಾ ಇದೀವಿ. ಈ ತರ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕೊಂಡ್ಬಿಟ್ಟು ಸೇರ್ಸ್ಕೊಬೇಕು. ಈ ಪಾಕ ಎಲ್ಲ ಬೇಗ ಗಟ್ಟಿ ಆಗ್ಬಿಡುತ್ತೆ ಫ್ರೆಂಡ್ಸ್. ಏನಂದ್ರೆ ಬೇಗನೆ ಮಿಕ್ಸ್ ಮಾಡ್ಕೊಬೇಕು ಇದನ್ನ. ನೋಡಿ ಇವಾಗ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ನಾವು ಪಾಕನ ಹಾಕೊಂಡಿದೀವಿ ಉಂಡೆ ಕಟ್ಟೋದಕ್ಕೆ. ನೋಡಿ ಫ್ರೆಂಡ್ಸ್, ಈ ತರ ನಾವು ಕಡಲೆ ಹಿಟ್ಟನ್ನ ಕೈಗೆ ಹಚ್ಕೊಂಡ್ಬಿಟ್ಟು ಉಂಡೆ ಕಟ್ಕೋಬೇಕು. ಇಷ್ಟಿಷ್ಟ ಸ್ವಲ್ಪ ಸ್ವಲ್ಪ ತಕೊಂಡ್ಬಿಟ್ಟು ಈ ತರ ಉಂಡೆ ಮಾಡ್ಕೊಬೇಕು. ಇಷ್ಟು ಸೈಜ್ ಅಲ್ಲಿ ಬಂದ್ರೆ ಸಾಕು, ಇಷ್ಟು ಸೈಜ್ ಆದ್ರೆ ಸಾಕು. ಇದನ್ನ ಮಾಡ್ಕೊಂತ ನಾನು ಈ ಕಡೆ ಒಂದ್ ಸೈಡ್ ಅಲ್ಲಿ ಒಂದು ಪ್ಲೇಟ್ ಅಲ್ಲಿ ಹಾಕೋತೀನಿ. ನೋಡಿ ಉಂಡೆ ಇಷ್ಟು ಸೈಜ್ ಬಂದ್ರೆ ಸಾಕು. ಇದನ್ನ ನಾನೀಗ ಒಂದ್ ಪ್ಲೇಟಿಗೆ ಹಾಕ್ಬಿಟ್ಟು ಇಟ್ಕೋತೀನಿ ಆರೋದಕ್ಕೆ. ಉಂಡೆನ ಏನಂದ್ರೆ ಬೇಗ ಬೇಗ ಕಟ್ಬೇಕು, ಇಲ್ಲ ಅಂದ್ರೆ ಪಾಕ ಎಲ್ಲ ಆರೋದ್ ಬಿಟ್ರೆ ಗಟ್ಟಿ ಆಗ್ಬಿಡುತ್ತೆ. ಮತ್ತೆ ಪಾಕ ಸೇರ್ಸ್ಕೋಬೇಕಾಗುತ್ತೆ. ಪಾಕ ಮತ್ತೆ ಸೇರ್ಸ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ಸ್ವೀಟ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಬಿಸಿ ಇರುವಾಗ್ಲೇನೆ ನಾವು ಚೆನ್ನಾಗಿ ಉಂಡೆನ ಬೇಗ ಕಟ್ಕೋಬೇಕು. ನಮ್ಮ ಅಜ್ಜಿ ಈ ತರ ಮಾಡ್ಕೊಡ್ತಿದ್ದಾರೆ ನೋಡಿ. ನಾನು ಈ ತರ ಶೇಪ್ ಮಾಡ್ತಾ ಇದೀನಿ, ರೌಂಡ್ ಶೇಪ್ ಅಲ್ಲಿ. ನೋಡಿ ಇವಾಗ ನಮಗ ಶೇಂಗಾ ಉಂಡೆ ಮಾಡೋದಕ್ಕೆ ಶೇಂಗಾ ಪುಡಿನ ಹಾಕೊಂಡಿದೀವಿ, ಅದಕ್ಕೆ ಪಾಕ ಸೇರ್ಸ್ಕೊತೀನಿ. ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ನೋಡಿ ಇವಾಗ ನಾನು ಬೆಲ್ಲದ ಪಾಕ ಎಲ್ಲ ಎಷ್ಟು ಬೇಕಷ್ಟು ಕ್ವಾಂಟಿಟಿ ಹಾಕೊಂಡಿದೀವಿ. ಈ ತರ ಉಂಡೆ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ ಈ ತರ ಬಂದ್ರೆ ಸಾಕು ಉಂಡೆ ಶೇಪು. ಈ ತರ ಒಂದೊಂದನೇ ಮಾಡ್ಕೋತಾ ತೆಗೆದಿಟ್ಕೊಳ್ಳೋಣ. ಬೇಗ ಬೇಗ ಮಾಡ್ಬೇಕು, ಇಲ್ಲಾಂದ್ರೆ ಪಾಕ ಎಲ್ಲ ಬೇಗ ಗಟ್ಟಿ ಆಗ್ಬಿಡುತ್ತೆ. ನೋಡಿ ಈ ತರ ನೋಡಿ ಈ ತಟ್ಟೆಯಲ್ಲಿ ತೆಗೆದಿಟ್ಕೋತಾ ಇದೀನಿ. ಒಂದೊಂದನೇ ಮಾಡ್ಕೊಂಡು ನಾನು ಸ್ವಲ್ಪ ಕಡಲೆ ಪುಡಿನ ಕೈಯಲ್ಲಿ ಹಚ್ಕೊಂಡ್ಬಿಟ್ಟು ಮಾಡಿದ್ರೆ ಅಂಟು ಕೈಯಲ್ಲಿ ಹಿಡಿಯೋದಿಲ್ಲ, ಆಮೇಲೆ ಬಿಸಿ ತಾಕಲ್ಲ ಅಂತ ಹೇಳ್ಬಿಟ್ಟು ಕಡಲೆ ಪುಡಿನ ಹಚ್ಕೊತೀವಿ ನಾವು. ನೋಡಿ ಅಜ್ಜಿ ಎಲ್ಲ ಒಂದೊಂದೇ ಮಾಡ್ಕೊಡ್ತಾ ಇದಾರೆ. ನಾನು ನೀಟಾಗಿ ರೌಂಡ್ ಶೇಪ್ ಮಾಡ್ತಾ ಇದ್ದೀನಿ. ನೋಡಿ ಈ ತರ ಶೇಪ್ ಅಲ್ಲಿ ನಾವು ನಾಗಪ್ಪಂಗೆ ಎಡೆ ಹಾಕೋದಕ್ಕೆ ನಾವು ಈ ತರ ಶೇಪ್ ಅಲ್ಲಿ ಉಂಡೆ ಮಾಡ್ಕೊಬೇಕು. 5 ಉಂಡೆ ಮಾಡ್ಕೋತೀವಿ ನಾವು ಈ ತರ ಉದ್ದಕ್ಕೆ. ನೋಡಿ ಈ ತರ. ನೋಡಿ ಇವಾಗ ನಾವು ಶೇಂಗಾ ಉಂಡೆನ ಮಾಡಿ ಎತ್ತಿಟ್ಕೊಂಡ್ವಿ. ಈಗ ನಾವು ಕಡಲೆ ಪುಡಿ ಉಂಡೆನ ಮಾಡ್ಬೇಕು. ಕಡಲೆ ಪುಡಿ ಹಾಕಿಟ್ಕೊಂಡಿದ್ದೀನಿ, ಕಡಲೆ ಉಂಡೆನ ಮಾಡ್ತೀವಿ. ಈಗ ಸ್ವಲ್ಪ ಪಾಕ ಸೇರ್ಸ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಪಾಕ ಸೇರ್ಸ್ಕೊತಾ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ತರ ನೋಡಿ ಕ್ಲೀನ್ ಆಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ತರ ನೀಟಾಗಿ ಒಂದು ಹದ ಬರ್ಬೇಕು ಉಂಡೆ ಕಟ್ಟೋದಕ್ಕೆ. ಆ ಹದ ಬರಲ್ಲಿವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಈ ಕಡಲೆ ಪುಡಿ ಹಿಟ್ಟನ್ನ ಕೈಗೆ ಹಚ್ಕೊಂಡ್ಬಿಟ್ಟು ನಾವು ಉಂಡೆನ ಕಟ್ಕೋಬೇಕು. ಅಜ್ಜಿ ಎಲ್ಲ ನಾಟ್ಕೊಡ್ತಾರೆ ಇವಾಗ. ಆಮೇಲೆ ನಾವು ಉಂಡೆನ ಶೇಪ್ ಮಾಡ್ಕೊಳ್ಳೋದು. ನೋಡಿ ಈ ತರ ಶೇಪ್ ಅಲ್ಲಿ ನಾವು ಉಂಡೆನ ಮಾಡ್ಕೊಬೇಕು. ನೋಡಿ ಈ ತರ ಬಂದ್ರೆ ಸಾಕು. ಇಲ್ಲ ಒಂದ್ ಪ್ಲೇಟ್ ಅಲ್ಲಿ ಹಾಕಿಟ್ಕೊಳ್ಳೋಣ ಇದನ್ನ. ನೋಡಿ ಕಡಲೆ ಉಂಡೆ, ಶೇಂಗಾ ಉಂಡೆ, ಆಮೇಲೆ ಎಳ್ಳುಂಡೆ ರೆಡಿ ಆಗಿದೆ. ನಮ್ಮ ನಾಗರ ಪಂಚಮಿ ಹಬ್ಬದ ವಿಶೇಷ. ನಾವು ಇದನ್ನ ಹಬ್ಬಕ್ಕೆ ಏನೇನ್ ಬೇಕು ಎಲ್ಲದನ್ನು ನಾವು ಉಂಡೆಗಳನ್ನ ಮಾಡ್ಕೊಂಡಿದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಬಾಯ್ ಫ್ರೆಂಡ್ಸ್.